ಒನ್ಸ್ ಅಗೇನ್ ಇಂಡಿಯಾ ಒನ್ ದ ಮ್ಯಾಚ್. ನ್ಯೂಜಿಲ್ಯಾಂಡ್ ಮತ್ತು ಇಂಡಿಯಾ ಮ್ಯಾಚ್ ಆಯ್ತಲ್ಲ ಇವತ್ತು. ಇದ್ರ ಬಗ್ಗೆ ಮಾತಾಡೋಣ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಮೊದಲು ಟಾಸ್ ಅಂತ ತಗೊಂಡ್ರೆ ನ್ಯೂಜಿಲ್ಯಾಂಡ್ ಟಾಸ್ ವಿನ್ ಆಗಿ ಬೌಲಿಂಗ್ ತಗೊಂಡ್ರು, ಇವರಿಗೆ ಬ್ಯಾಟಿಂಗ್ ಆಡಾಕ್ಬಿಟ್ರು. ಸ್ಟಾರ್ಟಿಂಗಲ್ಲಿ ಯಥಾ ಪ್ರಕಾರ ನಮ್ಮ ರೋಹಿತ್ ಶರ್ಮಾ ಗಿಲ್ ಬಂದರು. ರೋಹಿತ್ ಶರ್ಮಾ ಒಂದು 6 ಒಂದು 4 15 ರನ್, 17 ಬಾಲ್ಗೆ 15 ರನ್ ಹೊಡೆದ್ಬಿಟ್ಟು ಔಟ್. ಓಕೆ, ಅದು ನಾರ್ಮಲ್ ಆಗಿಬಿಟ್ಟಿದೆ ಅವರಿಗೆ. ಅದಾದಮೇಲೆ ಗಿಲ್ಲು ಸರ್ಪ್ರೈಸು ಅವ್ರಿಗೆ, ಇದು ಯಾರು ಮ್ಯಾಥ್ಯೂ ಹೆನ್ರಿ ಬೋಲ್ಡ್ ಮಾಡಾಕ್ಬಿಟ್ರು 2 ರನ್ಗೆ 7 ಬಾಲ್ಗೆ. ಇವತ್ತು ಮ್ಯಾಚ್ ಫುಲ್ಲು ಟೋಟಲ್ ನೋಡಿಕೊಂಡ್ರೆ ತುಂಬ ಬಾಲಿಗಿಂತ ರನ್ಸು ಕಡಿಮೆನೇ ಇತ್ತು. ಯೂಶ್ವಲಿ ಸ್ವಲ್ಪ ಜಾಸ್ತಿ ಇರೋದು ಒಳ್ಳೆ ಪ್ಲೇಯರ್ಗಳು ಆಡುವಾಗ, ಇವತ್ತು ಕಡಿಮೆನೇ ಇತ್ತು. ನಂತರ ವಿರಾಟ್ ಕೊಹ್ಲಿ ಬಂದರು. ಲಾಸ್ಟ್ ಮ್ಯಾಚ್ ಸೆಂಚುರಿ ಮಾಡಿದ್ರಲ್ಲ, ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದು, ಆದರೆ ನಡೆದಿದ್ದೇ ಬೇರೆ. 11 ರನ್ಗೆ ಔಟು. ಯಾರು? ಅದೇ ಮ್ಯಾಥ್ಯೂ ಹೆನ್ರಿ 14 ಬಾಲ್ಗೆ 11 ರನ್ಗೆ 2 4 ಹೊಡೆದ್ರು. ಅದು ಬಿಟ್ಟರೆ ಇಲ್ಲ. ಇನ್ನೊಂದು ಎಲ್ಲರೂ ಹೇಳ್ತಾರಲ್ಲ, ಅದೇ ನಡೀತಾ ಇರೋದು. ಯಾವಾಗೆಲ್ಲ ಅನುಷ್ಕಾ ಶರ್ಮಾ ಸ್ಟೇಡಿಯಮಲ್ಲಿ ಬಂದು ನೋಡೋಕ್ಕೆ ಬರ್ತಾರೋ ಅವಾಗೆಲ್ಲ ಅವ್ರು ಸರಿಗೆ ಆಡ್ತಾಯಿಲ್ಲ ಅಂತ ಹೇಳ್ತಾಯಿದ್ರು. ಅದು ನಡೀತಾನೇ ಹೋಗ್ತಾಯಿದೆ. ಓಕೆ, 11 ರನ್ಗೆ ಹೋದರು. ಇವತ್ತು ಸರ್ಪ್ರೈಸಿಂಗ್ಲಿ ಅಕ್ಷರ್ ಪಟೇಲ್ನ ಮುಂದೆ ಕಳಿಸೋರು ಕೊಹ್ಲಿ ಹೋದ್ಮೇಲೆ. ಶ್ರೇಯಸ್ ಅಯ್ಯರ್ ಬಂದ್ರಲ್ವಾ, ಶ್ರೇಯಸ್ ಅಯ್ಯರ್, ಅಕ್ಷರ್ ಪಟೇಲ್ ತುಂಬ ಸ್ಲೋನೇ ಸ್ಟಾರ್ಟ್ ಮಾಡಿದ್ರು. ಸ್ಲೋವಾಗಿ ಸ್ಟಾರ್ಟ್ ಮಾಡಿ ಆಡಿದ್ರು. ಪಾಪ ಶ್ರೇಯಸ್ ಅಯ್ಯರ್ಗೆ ಅವತ್ತು ಬ್ಯಾಡ್ ಲಕ್ಕು. ಯಾವತ್ತು ಪಾಕಿಸ್ತಾನ ಮ್ಯಾಚ್ ಮೇಲೆ ಬ್ಯಾಡ್ ಲಕ್ಕು, ಈ ಮ್ಯಾಚಲ್ಲೂ ಬ್ಯಾಡ್ ಲಕ್ಕು. 79 ರನ್ಸ್ ಹೊಡೆದ್ರು 98 ಬಾಲ್ಸ್ಗೆ. ಇವರು ಸ್ಲೋನೇ ಆಡಿದ್ದು, ಬಟ್ ಏನಂದರೆ ಪಿಚ್ ಕಂಡೀಷನ್ ಆಗಿತ್ತೇನೋ ಗೊತ್ತಿಲ್ಲ. ಅಕ್ಷರ್ ಪಟೇಲು 61 ಬಾಲ್ಸ್ಗೆ 42 ರನ್ಸ್ ಹೊಡೆದ್ರು. ಇಬ್ಬರದು ಪಾರ್ಟ್ನರ್ಶಿಪ್ ತುಂಬ ಚೆನ್ನಾಗಿತ್ತು, ತುಂಬ ಹೊತ್ತು ಹೋಯಿತು ಅವ್ರದ್ದು. ಅದಾದಮೇಲೆ ಅಕ್ಷರ್ ಪಟೇಲ್ ಹೋದರು, KL ರಾಹುಲ್ ಬಂದರು. KL ರಾಹುಲ್ 23 ರನ್ಗೆ ಔಟ್ ಆದರು. ನನಗೆ ಇಲ್ಲಿ ಏನು ಅರ್ಥ ಆಗ್ತಾಯಿಲ್ಲ ಅಂದರೆ, KL ರಾಹುಲ್ನ ಯಾಕೆ ಅಬ್ದೇ ಆಡ್ರು ಕಳಿಸ್ತಾ ಇಲ್ಲ? ಒಂದು ಒಳ್ಳೆ ಬ್ಯಾಟ್ಸ್ಮನ್ನು, ನೈಟ್ ವಾಚ್ಮನ್ ಥರ ಅಕ್ಷರ್ ಪಟೇಲ್ನ ಕಳಿಸಿದ್ರು ಓಕೆ. ಶ್ರೇಯಸ್ ಅಯ್ಯರ್ ಪ್ಲೇಸಲ್ಲೋ ಇಲ್ಲ ಅಟ್ಲೀಸ್ಟ್ ಅಕ್ಷರ್ ಪಟೇಲ್ ಪ್ಲೇಸೆಲ್ಲ ಕಳಿಸ್ಬೋದು. ಕೇಪಬಲ್ ಇರೋ ಪ್ಲೇಯರೇ ಅವರು ಅಲ್ವಾ KL ರಾಹುಲ್. ಬಟ್ ಏನಕ್ಕೆ ಆ ಥರ ಕಳಿಸ್ತಾರೋ ಗೊತ್ತಿಲ್ಲ. ಅವರು 23 ರನ್ 29 ಬಾಲ್ಗೆ ಅವರು ಔಟ್ ಆದರು. ಆಮೇಲೆ ಹಾರ್ದಿಕ್ ಪಾಂಡ್ಯ ಬಂದು ಇವತ್ತು ಸರ್ಪ್ರೈಸಿಂಗ್ಲಿ ಸ್ವಲ್ಪ ಸ್ಲೋವಾಗಿ ಆಡಿದ್ರು. 45 ಬಾಲ್ಸ್ 45 ರನ್ಸ್ ಹೊಡೆದ್ರು. ಅಷ್ಟು ನಿಧಾನವಾಗಿ ಆಡೋದಿಲ್ಲ, ಬಟ್ ಅಲ್ಲಿ ವಿಕೆಟ್ಗಳು ಬೇರೆ ಬೀಳ್ತಾಯಿತ್ತಲ್ಲ, ಅದರಿಂದ ಸ್ಲೋವಾಗಿ ಆಡಿದ್ರು. ಆದಮೇಲೆ ಟಕ ಅಂತ ವಿಕೆಟ್ಗಳು ಬಿತ್ತು. ಯಾರು? ರವೀಂದ್ರ ಜಡೇಜಾ 15 ರನ್ನು 16 ರನ್ನು, ಆಮೇಲೆ ಶಮಿ 5 ರನ್ನು, ಕುಲ್ದೀಪ್ ಯಾದವ್ 3 ರನ್ನು. 9 ವಿಕೆಟ್ಸ್ಗೆ 249 ರನ್ಸ್ ತಗೊಂಡ್ರು. ಓಕೆ, ಬಟ್ ಓಕೆ ಸ್ಕೋರೇ. ಏನಂಥ ಸ್ಕೋರು ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಏನು ಅಷ್ಟು ಅಂತಲೇ ಹೇಳೋಕ್ಕಾಗಿಲ್ಲ. ಓಕೆ ಸ್ಕೋರೇ. ನ್ಯೂಜಿಲ್ಯಾಂಡ್ಗೆ ಓಕೆ ಸ್ಕೋರೇ. ಬಟ್ ಅವ್ರ ಬ್ಯಾಟ್ಸ್ಮನ್ಗಳು ಅಲ್ಟಿಮೇಟ್ ಬ್ಯಾಟ್ಸ್ಮನ್ಗಳು ಇದ್ದಾರೆ ಅದರಲ್ಲಿ. ಹೇಳ್ಬೇಕಂದ್ರೆ ಲಾಸ್ಟ್ ಮ್ಯಾಚು ಬಾಂಗ್ಲಾದೇಶ್ ಮೇಲೆ ರವೀಂದ್ರ ಸೆಂಚುರಿ ಮಾಡಿದ್ದಾರೆ. ಓಕೆ, ವಿಲಿಯಮ್ಸನ್ನು ಫಾರ್ಮಲ್ಲಿದ್ದಾರೆ, ಇಷ್ಟೆಲ್ಲ ಇದ್ದಾರೆ. ಅವ್ರ ಕಡೆ ಹೇಳ್ಬೇಕಂದ್ರೆ ನಮ್ಮ ಇವರು ಮ್ಯಾಥ್ಯೂ ಹೆನ್ರಿ 5 ವಿಕೆಟ್ಗಳು. ಓಕೆ, 42 ರನ್ಸ್ ಕೊಟ್ಟಿದ್ದಾರೆ 8 ಓವರ್ಸ್ಗೆ. ಗ್ರೇಟ್ ಆ್ಯಕ್ಚುಲಿ ಅಲ್ವಾ. ನೆಕ್ಸ್ಟು ಇವ್ರು ಸ್ಟಾರ್ಟ್ ಆಯಿತು, ನಮ್ಮ ಇವ್ರದ್ದು ಯಾರೋ ನ್ಯೂಜಿಲ್ಯಾಂಡ್ ಅವರು ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ಚೆನ್ನಾಗಿ ಆಡ್ಕೊಂಬಂದರು, ಬ್ಯಾಟಿಂಗ್ ಸೂಪರಾಗಿತ್ತು ಅವ್ರದ್ದು. ಯಾರು? ನಮ್ಮ ವಿಲಿಯಮ್ಸನ್ನು ಸ್ಟಾರ್ಟಿಂಗಲ್ಲಿ ಬಿದ್ದೋದ್ರು. ಅದಾದಮೇಲೆ ಯಾರದು ಮ್ಯಾಥ್ಯೂ ಹೆನ್ರಿ ಅವರೊಬ್ಬರು ಒಂದು ವಿಕೆಟ್ಗಳು ತೆಗೆದಿದ್ದು ಇವ್ರು ಆಡೋವಾಗ, ಇಂಡಿಯಾ ಆಡೋವಾಗ. ಅವ್ರ ಕಡೆ ಬಂದ್ಬಿಟ್ಟು ವಿಲಿಯಮ್ಸನ್ ಒಬ್ಬರು ಬಿಟ್ಟು 81 ರನ್ಸ್, ಅವ್ರು ಬಿಟ್ಟು ಬೇರೆ ಯಾರೋ ಅಷ್ಟಕ್ಕಷ್ಟೇ. ಸಾಂತ್ನವ್ರು ಒಂದು 28 ಏನೋ ಹೊಡೆದ್ರು. ಉಳಿದವರೆಲ್ಲರೂ ಡಮಾರು. ಓಕೆ, ಇದರಲ್ಲಿ ಸ್ಪೆಷಾಲಿಟಿ ಏನಂದರೆ, ಯಾರು? ವರುಣ್ ಚಕ್ರವರ್ತಿ. ಇವ್ರನ್ನ ಸೆಂಚುರಿ ಮಾಡ್ರನ್ನ ಅವ್ರನ್ನ ಬೋಲ್ಡ್ ಮಾಡಿ ಬಿಸಾಕಿದ್ರು. ಯಾರು? ಸಚಿನ್ ರವೀಂದ್ರನ ಬೋಲ್ಡ್ ಮಾಡಿ ಬಿಸಾಕಿದ್ರು. ಇವತ್ತು ಸೇಮ್ ಮ್ಯಾಥ್ಯೂ ಹೆನ್ರಿ ಎಷ್ಟು ಮಾಡಿದ್ರು 8 ಓವರ್ಸ್ 42 ರನ್ಸು, ಅದೇ ಥರ ಇವರು 42 ರನ್ಸ್ 10 ಓವರ್ಸ್ ವರುಣ್ ಚಕ್ರವರ್ತಿ ಫಾರ್ 5 ವಿಕೆಟ್ಸ್. ಆ ಕಡೆನೂ 5 ವಿಕೆಟ್ಸ್, ಈ ಕಡೆನೂ 5 ವಿಕೆಟ್ಸ್. ಬಟ್ ಇದು ವಿನ್ನಿಂಗ್ ಟೀಮ್ ಅಂದಿದ್ದರಿಂದ ಮ್ಯಾನ್ ಆಫ್ ದ ಮ್ಯಾಚು ವರುಣ್ ಚಕ್ರವರ್ತಿಗೆ ಕೊಟ್ಟರು. ಚೆನ್ನಾಗಿ ಸೂಪರಾಗಿ ಮಾಡಿದ್ರು. ಅವ್ರಿಗೆ ಸಪೋರ್ಟಿವ್ ಆಗಿ
ನಮ್ಮ ಇವರು ಯಾರೋ ಪಾಂಡ್ಯ ಒಂದು, ಅಕ್ಷರ್ ಪಟೇಲ್ ಒಂದು, ಆಮೇಲೆ ಜಡೇಜಾ ಒಂದು, ಕುಲ್ದೀಪ್ ಯಾದವ್ 2 ಇಷ್ಟು ವಿಕೆಟ್ಸ್ಗಳು ತೆಗೆದ್ರು. ಕುಲ್ದೀಪ್ ಯಾದವ್ ಸ್ವಲ್ಪ ಎಕಾನಮಿ ಜಾಸ್ತಿನೇ ಕೊಟ್ಟರು, 56 ರನ್ ಕೊಟ್ಟರು. ಓಕೆ, ರಿಮೈನಿಂಗ್ ಎಲ್ಲ ಪರವಾಗಿಲ್ಲ. ಶಮಿಗೊಬ್ಬರು ವಿಕೆಟ್ ಬಂದಿಲ್ಲ, ಬಟ್ ಸ್ಪೆಲ್ಲು ಸೂಪರ್ ಆಗಿತ್ತು. 4 ಓವರ್ 15 ರನ್ನು. ಹಾರ್ದಿಕ್ ಪಾಂಡ್ಯ 4 ಓವರ್ 22 ರನ್ನು, 1 ವಿಕೆಟ್. ಅಕ್ಷರ್ ಪಟೇಲು 10 ಓವರು 37, ಇದು ಸೂಪರ್ ಸ್ಪೆಲ್ಲು, 1 ವಿಕೆಟ್. ವರುಣ್ ಚಕ್ರವರ್ತಿ ನೋಡಿ 10 ಓವರ್ 42 ಬಟ್ 5 ವಿಕೆಟ್. ಆಮೇಲೆ ಜಡೇಜಾ 8 ಓವರ್ಸು 36, ಇದು ಒಳ್ಳೆ ಸ್ಪೆಲ್ಲು, 1 ವಿಕೆಟ್. ಚೆನ್ನಾಗಿತ್ತು. ಬಟ್ ಎಲ್ಲ ಹೇಳ್ತಾಯಿದ್ರು ವಿನ್ ಆದರೂ ಲಾಸ್ ಆದ್ರೂ ಇವರು ಹೋದಾಗೆ ಸೆಮಿಫೈನಲ್ಗೆ ಅಂತ. ಬಟ್ ಆ ವಿನ್ನಿಂಗ್ ಸ್ಟಿಕ್ ಇಟ್ಕೊಂಡೇ ಇರಬೇಕು ಅಂತಲೇ ಇವರು ವಿನ್ ಆಗಿದ್ದಾರೆ. ಸೂಪರ್, ಒಳ್ಳೆಯದು. ನೆಕ್ಸ್ಟ್ ಮ್ಯಾಚು ನೋಡಬೇಕು, ಯಾರು ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಸೆಮೀಸು, ಅಲ್ಲಿ ನ್ಯೂಜಿಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ. ಎರಡೂ ಟಫೇ ಇದೆ. ನಮಗೆ ತಲೆನೋವು ಇರೋದೇ ಯಾರು ಟ್ರಾವಿಸ್ ಹೆಡ್ಡು, ಏನು ಮಾಡ್ತಾನೋ ಗೊತ್ತಿಲ್ಲ. ಅವರು ಒಬ್ಬರು ವಿಕೆಟ್ ತೆಗೆದುಬಿಟ್ರೆ ಸ್ವಲ್ಪ ವಿನ್ನಿಂಗ್ ಚಾನ್ಸಸ್ ಇರುತ್ತೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಇಲ್ಲೇ ನಾವು ಬೂಮ್ರಾ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ನೋಡೋಣ ಅವತ್ತು ಶಮಿ ಮೋಸ್ಟ್ಲಿ ಏನು ಮಾಡ್ತಾರೆ ನೋಡ್ಬೇಕು. ಅಂತೂ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಫಾರ್ ಸೆಮೀಸ್ ಅಂತ ಹೇಳ್ಬಿಟ್ಟು ನಾವು ವಿಡಿಯೋನ ಮುಗಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್.